ನನ್ನ ಹೆಸರು ಮಿಥುನ್. ಒಂದನೇ ತರಗತಿ ಓದುತ್ತಿದ್ದೇನೆ. GSPS ಮೇಘನೆ ಶಾಲೆ. ನಿನ್ನ ಪ್ರಯೋಗ ತೋರಿಸ್ತೀಯಾ? ಅವನಿಗೆ ಹಚ್ಚಕ್ಕಾಗಲ್ಲ, ನೀವು ಯಾರು ಹಚ್ಚಿ. ಇಲ್ಲೊಂದು ಕ್ಯಾಂಡಲ್ ಹಚ್ಚಿದ್ದೀನಿ. ನಾನು ಕ್ಲಾಸ್ ಹೋಗ್ತೀನಿ. ಈಗೇನಾಯ್ತು? ಯಾಕೆ ಆರೋಯ್ತು? ಕಳಿಬೇಕು. ಎದಕ್ಕೆ? ಬೆಂಕಿ ಉರಿಯಲು. ವೆರಿ ಗುಡ್. GSPS ಮೈಗನಹಳ್ಳಿ ಶಾಲೆ. ಧನುಷ್ ಕುಮಾರ್. ಯಾವ ಕ್ಲಾಸು? ಒಂದನೇ ತರಗತಿ ಸ್ಕೂಲ್ ಕ್ಲಾಸು. ಹಾಂ, ಇದೇನಿದು? ತೋರಿಸು ಕೈಯಿಂದ. ಘನ ಯಾವುದು? ದ್ರವ ಯಾವುದು? ಅನಿಲ. ಹಾಂ, ಗುಡ್. ನನ್ನ ಹೆಸರು ಲಿಖಿತಾ. GSPS ಮೈಗನಹಳ್ಳಿ. ಕ್ಲಾಸು ಓದುತ್ತಿದ್ದೇನೆ. ನಿನ್ನ ಪ್ರಯೋಗ ಏನವ? ಎರಡು ಸಸ್ಯವನ್ನು ತಗೊಂಡು ಒಂದು ಬೇರಿನ ಸಸ್ಯವನ್ನು ತಂದು ಒಂದು ಗಿಡ ಒಂದು ಮಣ್ಣಿನಕ್ಕೆ ನೆಟ್ಟಿ ಇನ್ನೊಂದು ಗಿಡವನ್ನು ಬೇರನ್ನು ಕತ್ತರಿಸಿ ನೆಟ್ಟಿ. ಈಗ ಬೇರಿರೋ ಸಸ್ಯ ಚೆನ್ನಾಗೈತಾ ಅಥವಾ ಬೇರೆ ಇಲ್ಲದೆ ಇರೋ ಸಸ್ಯ ಚೆನ್ನಾಗೈತಾ? ಹಾಂ, ಹಂಗಾದ್ರೆ ಸಸ್ಯಗಳು ಬೆಳೆಯೋದಕ್ಕೆ ಏನು ಬೇಕು? ಬೇರು. ವೆರಿ ಗುಡ್. ನನ್ನ ಹೆಸರು ರಚಿತ್. GSPS ಮೈಗನಹಳ್ಳಿ 2ನೇ ತರಗತಿ ಓದುತ್ತಿದ್ದೇನೆ. ಏನು ಮಾಡಿದ್ಯಾ ರಚಿತ್? ಇಂದಿನ ಕಾಲದಲ್ಲಿ ಕಾಲದ ಕುಡಿಕೆಗಳು. ಏನೇನು ಮಾಡಿದ್ಯಾ ತೋರಿಸು. ಬಾವಿ ಮಾಡಿದ್ದೀನಿ, ಮನೆ ಮಾಡಿದ್ದೀನಿ, ಪಾತ್ರೆ ಮಾಡಿದ್ದೀನಿ, ಬಟ್ಲು ಮಾಡಿದ್ದೀನಿ, ಚೊಂಬು ಮಾಡಿದ್ದೀನಿ. ಓಕೆ, ಗುಡ್. ಶ್ರೇಯಾಂಕ್. 2ನೇ ತರಗತಿ ಓದುತ್ತಿದ್ದೇನೆ. ಪಂಚಾಯತ್ಗಳು. ಕಣ್ಣಿನಿಂದ ನೋಡಲು ಸಹಾಯ ಆಗುತ್ತದೆ. ಕಿವಿಯಿಂದ ಶಬ್ದಗಳನ್ನು ಕೇಳಿಸಿಕೊಳ್ಳಬಹುದು. ಮೂಗಿನಿಂದ ಉಸಿರಾಡಬಹುದು ಮತ್ತು ವಾಸನೆಯನ್ನು ಕಂಡುಹಿಡಿಯಬಹುದು. ನಾಲಿಗೆಯಿಂದ ರುಚಿಯನ್ನು ಕಂಡುಹಿಡಿಯಬಹುದು. ಚರ್ಮದಿಂದ ಸ್ಪರ್ಶವನ್ನು ಕಂಡುಹಿಡಿಯಬಹುದು. ಬಿಸಿ, ತಣ್ಣಗೆ, ಆ ಥರ ಎಲ್ಲ ನಾವು. ಗುಡ್. GSPS ಮೇಘನಹಳ್ಳಿ ಶಾಲೆ 2ನೇ ತರಗತಿ. ಇದು ಹಳ್ಳಿಯಲ್ಲಿ ಮಾತ್ರ ಇರುವುದಿಲ್ಲ, ನಗರಗಳಲ್ಲಿ ನಿರ್ಮಾಣ ಮಾಡಲಾಗಿದೆ. ನಗರಗಳಲ್ಲಿ ಜಾಸ್ತಿ ಗಾಡಿ ಓಡಾಡುವುದರಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ. ಅಪಘಾತಗಳು ಆಗಬೇಡದು ಎಂದು ಇದನ್ನು ನಿರ್ಮಾಣ ಮಾಡಲಾಗಿದೆ. ಹೆಡ್ಲೈಟ್ ಬಂದಾಗ ಗಾಡಿಗಳು ನಿಂತುಕೊಳ್ಳಬೇಕು. ಯೆಲ್ಲೋ ಲೈಟ್ ಬಂದಾಗ ತಯಾರಾಗಬೇಕು. ಗ್ರೀನ್ ಲೈಟ್ ಬಂದಾಗ ಹೋಗಬೇಕು. ಗುಡ್. ನನ್ನ ಹೆಸರು ಶರಣ್ಯಗೌಡ. 3ನೇ ತರಗತಿ. GSPS ಮೈಗನಹಳ್ಳಿ. ಇದನ್ನು ರಿಫ್ರಾಕ್ಷನ್ ಆಫ್ ಲೈಟ್ ಎಂದು ಕರೆಯುತ್ತಾರೆ. ಒಂದು ಗಾಜಿನ ಲೋಟಕ್ಕೆ ನೀರು ತುಂಬಿಸಿ ಒಂದು ಹಾಳೆಯಲ್ಲಿ ತೋರಿಸು ಯಾವ ಥರ ಬರ್ದಿದ್ಯಾ. 2 ಹ್ಯಾರೋ ಮಾರ್ಕ್ ಅನ್ನು ಬರೆದುಕೊಂಡು ಬಲಗಡೆ ಇಟ್ಟರೆ ಎಡಗಡೆ ಕಾಣುತ್ತದೆ, ಎಡಗಡೆ ಇಟ್ಟರೆ ಬಲಗಡೆ ಕಾಣುತ್ತದೆ. ಇವಾಗ ತೋರ್ಸದ್ನ ಮೇಲ್ಗಡೆ ಇಡಿ ಫಸ್ಟ್. ಹೇಳೀಗ. ಈಗ ಬಲಗಡೆ ಇದೆ, ಇದು ಈಗ ಎಡಗಡೆ ಕಾಣುತ್ತದೆ. ಇದಕ್ಕೆ ಕಾರಣ ಏನಂದ್ರೆ ಬೆಳಕಿನ ವಕ್ರೀಭವನ. ಗುಡ್. ನನ್ನ ಹೆಸರು ಸಾಮಿಕಾ. 3ನೇ ತರಗತಿ ಓದುತ್ತಿದ್ದೇನೆ. GSPS ಮೈಗನಹಳ್ಳಿ. ಇದನ್ನು ವಸ್ತುಗಳ ಸಾಂದ್ರತೆ ಎಂದು ಕರೆಯುತ್ತಾರೆ. 2 ಗಾಜಿನ ಲೋಟವನ್ನು ತೆಗೆದುಕೊಂಡು ಒಂದು ಗಾಜಿನ ಲೋಟಕ್ಕೆ ಉಪ್ಪಿನ ನೀರನ್ನು ಹಾಕಿ ಇನ್ನೊಂದು ಗಾಜಿನ ಲೋಟಕ್ಕೆ ಬರೀ ನೀರನ್ನು ಹಾಕಿ 2 ಮೊಟ್ಟೆಯನ್ನು ತೆಗೆದುಕೊಂಡು ಒಂದು ಮೊಟ್ಟೆಯನ್ನು ಉಪ್ಪಿನ ನೀರಿನೊಳಗೆ ಹಾಕಿ ಇನ್ನೊಂದು ಮೊಟ್ಟೆಯನ್ನು ಬರೀ ನೀರಿನಲ್ಲಿ ಹಾಕಬೇಕು. ಉಪ್ಪಿನ ನೀರಿನಲ್ಲಿ ಮೊಟ್ಟೆ ತೇಲುತ್ತದೆ, ಬರೀ ನೀರಿನಲ್ಲಿ ಮೊಟ್ಟೆ ಮುಳುಗಿದೆ. ಕಾರಣ ಏನೆಂದರೆ ಉಪ್ಪಿನ ನೀರು ಸಾಂದ್ರತೆ ಹೆಚ್ಚಾಗಿರುತ್ತದೆ, ಮೊಟ್ಟೆಯ ಸಾಂದ್ರತೆ ಕಡಿಮೆಯಾಗಿರುತ್ತದೆ. ಅದಕ್ಕೆ ಮೊಟ್ಟೆ ತೇಲುತ್ತದೆ. ಬರೀ ನೀರಿನ ಸಾಂದ್ರತೆ ಕಡಿಮೆ ಇರುತ್ತದೆ, ಮೊಟ್ಟೆಯ ಸಾಂದ್ರತೆ
ಹೆಚ್ಚಾಗಿರುತ್ತದೆ, ಅದಕ್ಕೆ ಮೊಟ್ಟೆ ಮುಳುಗುತ್ತದೆ. ವೆರಿ ಗುಡ್. ನನ್ನ ಹೆಸರು ಶ್ಯಾಮ, 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಒಂದು ಜಲಚಕ್ರ. ಸೂರ್ಯನ ಶಾಖದಿಂದ ಸಾಗರದ ನೀರು ಪಡೆದು ಆವಿಯಾಗಿ ಮೇಲೆ ಹೋಗಿ ಸಾಂದ್ರೀಕರಣಗೊಂಡು ಸಣ್ಣ ಹನಿಗಳಾಗಿ ಮೋಡಗಳಾಗಿ ಮಳೆಯಾಗುವುದು. ಈ ನೀರು ನದಿ, ಹಳ್ಳ ಕೊಳ್ಳ ಹಾಗೂ ಅಂತರ್ಜಲ ಮೂಲಕ ಮತ್ತೆ ಸಾಗರವನ್ನು ಸೇರುತ್ತದೆ. ಇದೇ ಜಲಚಕ್ರ ಎಂದು ಕರೆಯುತ್ತೇವೆ. ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮತ್ತೆ ಮರಗಳಿಗೆಲ್ಲ ಆಗಿ ಮೋಡವಾಗಿ ಭೂಮಿಗೆ ಬರುತ್ತದೆ. ಹನಿಯಾಗಿ ನೀರಾಗಿ ಮತ್ತೆ ನದಿ ಸೇರುತ್ತೆ. ನನ್ನ ಹೆಸರು ಚಂದನಗೌಡ ಇಟ್ಟು GSPS ಅಂಗನವಾಡಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಗಾಳಿಯ ಒತ್ತಡದಿಂದ ನೀರು ಹೊರಬರುತ್ತದೆ. ಗಾಳಿಯು ಒಳಗೆ ಹೋಗದಿರುವಾಗ ನೀರು ಹೊರಬರುವುದಿಲ್ಲ. ಗಾಳಿಯು ಮುಟ್ಲಬಿದ್ದಾಗ ಗಾಳಿ ಒಳಗೋಯ್ತದೆ, ನೀರು ಹೊರಬರ್ತದೆ. ಗಾಳಿ ಮುಟ್ಲ ಹಾಕ್ದಾಗ ನೀರು ಹೊರಬರಲ್ಲ, ಗಾಳಿ ಒಳಗೆ ಹೋಗಲ್ಲ. ಇದರಿಂದ ಏನು ಕಲ್ತಿದೆ ಅಂದರೆ ನಾವು ಗಾಳಿಗೆ ಒತ್ತಡವಿದೆ. ಪ್ರೀತಮ್ ಗೌಡ MB, ನಾನು GSPS ಅಂಗನವಾಡಿ ಶಾಲೆಯಲ್ಲಿ ಓದುತ್ತಿದ್ದೇನೆ. 5ನೇ ತರಗತಿ. ಮಾಡಲ್ ಹೆಸರು ರಾಕೆಟ್. ಇದೊಂದು ಸಿಲಿಂಡರ್ ಆಕೃತಿಯ ವಸ್ತು. ಇದರೊಳಗೆ ಅನಿಲ ಇರುತ್ತದೆ. ಅನಿಲ ಒತ್ತಡದಿಂದ ಮೇಲೆ ಕಾರಿ ಬಾಹ್ಯಾಕಾಶ ಶಕ್ತಿ ಸೇರಿಕೊಳ್ಳುತ್ತದೆ. ಇದರೊಳಗೆ ಉಪಗ್ರಹ ಇರುತ್ತದೆ. ಬಾಹ್ಯಾಕಾಶ ಶಕ್ತಿ ಹೋದ ತಕ್ಷಣ ರಾಕೆಟ್ ಉಪಗ್ರಹವನ್ನು ಬಿಟ್ಟು ಭೂಮಿಯ ಸುತ್ತ ತಿರುಗುತ್ತದೆ. ಅದು ಉಡಾವಣೆ ಆಗುತ್ತಾ? ತೋರಿಸ್ತೀಯಾ? ಇನ್ನೊಂದು ಸರ್ತಿ. ಜೀವಿಗಳ ಅಭಿವೃದ್ಧಿ ಮತ್ತು ಕಾರ್ಯಕ್ಕಾಗಿ ಜೀವಟಿಕ್ ವಾಯುಕ್ರಿಯೆಯನ್ನು ಹೊಂದಿರುತ್ತದೆ. ಇದು ಜೀವಕೋಶಗಳು ನ್ಯೂಕ್ಲಿಯಸ್ನಲ್ಲಿ ಕಂಡುಬರುತ್ತದೆ. ರಚನೆ DNA 2 ಎಳೆಗಳಿಂದ ಮಾಡಲ್ಪಟ್ಟಿರುತ್ತದೆ. ಇದು ಡಬಲ್ ಹೆಲಿಕ್ಸ್ ಆಗಿ ತಿರುಗುತ್ತದೆ. ಡಬಲ್ ಹೆಲಿಕಲ್ ಮಾಡೆಲ್ ಇದು. ತಿರುಗುವುದಿಲ್ಲ ಅದು. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಮಾಡೆಲ್. ದರ್ಶನ್, 5ನೇ ತರಗತಿ, GSPS ಮಾಯಗೊಂಡಹಳ್ಳಿ. ಪ್ರಾಜೆಕ್ಟಿನ ಹೆಸರು ವೇಸ್ಟ್ ಮ್ಯಾನೇಜ್ಮೆಂಟ್. ದೊಡ್ಡ ದೊಡ್ಡ ಕಾರ್ಖಾನೆಯಲ್ಲಿ ವೇಸ್ಟದ ಕಸಗಳನ್ನು ಎಲ್ಲಿಬೇಕು ಅನ್ನೋ ಹೆಸರು ಪರಿಸರ ಹಾಳು ಮಾಡ್ತಾರೆ. ಅದಕ್ಕೆ ನಾವು 4 ಥರ ಬುಟ್ಟಿಯನ್ನು ಮಾಡಿದ್ದೇವೆ. ಪೇಪರು, ಪ್ಲಾಸ್ಟಿಕ್ಕು, ಗ್ಲಾಸು, ಮೆಟಲನ್ನು ಮಾಡಿದ್ದೇವೆ. ಇದನ್ನು ಫ್ಯಾಕ್ಟರಿಗಳಲ್ಲಿ ತಿರ್ಗಾ ಪುನರ್ಬಳಕೆಯನ್ನು ಮಾಡುತ್ತಾರೆ. ಮನೆಯ ಮುಂದೆ ಹಸಿ ಕಸ, ಒಣ ಕಸ ಬುಟ್ಟಿಗಳಿರ್ತವೆ, ಅದನ್ನು ಅರಳಿಕೆ ಹಾಕಬೇಕು. ಹಸಿ ಕಸವನ್ನು ಗೊಬ್ಬರವನ್ನು ಮಾಡುತ್ತಾರೆ. ಇದನ್ನು ತೋರಿಸೋದಕ್ಕೆ ಈ ಥರ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ. ಏನು ಇಲ್ಲಿ ನೋಡಿಲಿ, ಏಕದಳ ಧಾನ್ಯಗಳು. ನಾವಿಲ್ಲಿ 4 ರೀತಿಯ ಏಕದಳ ಧಾನ್ಯಗಳನ್ನು ಹಾಕಿದ್ದೀವಿ. ಇಲ್ಲಿ ದ್ವಿದಳ ಧಾನ್ಯಗಳು ಹಾಕಿದ್ದೀವಲ್ಲ. ಈಗ ಇಲ್ಲಿ ಏನು ಹಾಕಬೇಕು? ಇದು ಕ್ವಶನ್ ಮಾರ್ಕ್ನಿಂದು, ಹೌದಾ? ನನ್ನ ಹೆಸರು ರಂಜಿತ್, 6ನೇ ತರಗತಿ ಓದುತ್ತಿದ್ದೇನೆ. GSPS ಅಂಗನವಾಡಿ. ಇದು ಹೈಡ್ರಾಲಿಕ್ ಲಿಫ್ಟ್ ಮಿಷಿನ್. ಇದು ನೀರು ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಮಾರ್ಪಡಿಸಿ ಬಳಸಲಾಗುತ್ತದೆ. ಇದು ನೀರಿನ ಒತ್ತಡದಿಂದ ವಸ್ತುಗಳನ್ನು ಮೇಲೆ ಎತ್ತಲು ಹಾಗೆ ಕೆಳಗೆ ಇಳಿಸಲು ತುಂಬಾ ಸಹಾಯಕವಾಗಿದೆ. ಎಕ್ಸಾಂಪಲ್ಗೆ ಈ ವಸ್ತುವನ್ನು ಈ ಲಿಫ್ಟ್ ಮೇಲೆ ಇಟ್ಟು ಈ ಹೈಡ್ರಾಲಿಕ್ ಲಿಫ್ಟ್ಗಳನ್ನು ದೊಡ್ಡ ಕಟ್ಟಡಗಳಲ್ಲಿ ಜನರು ಮೇಲೆ ಹೋಗಲು ಹಾಗೆ ಕೆಳಗೆ ಇಳಿಯಲು ಬಳಸಲಾಗುತ್ತದೆ. ಗುಡ್. ನನ್ನ ಹೆಸರು ದುಷ್ಯಂತ್ ಗೌಡ MR. ಇದು ಮ್ಯಾಗ್ನೆಟಿಕ್ ಟ್ರೈನ್. ಇದನ್ನು ಮ್ಯಾಗ್ನಿಯಂ ಟ್ರೈನ್ ಎಂದು ಸಹ ಕರೆಯುತ್ತಾರೆ. ಇದು ಮ್ಯಾಗ್ನೆಟಿಕ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನಾರ್ತ್ ಪೋಲ್ ಸೌತ್ ಪೋಲ್ ಆಗಿ, ಸೌತ್ ಪೋಲ್ ನಾರ್ತ್ ಪೋಲ್ ಆಗಿ ಒತ್ತಡದಿಂದ ಇದು ಮುಂದೆ ಸಾಗುತ್ತದೆ. ನನ್ನ ಹೆಸರು ದುಷ್ಯಂತ್ ಗೌಡ, GSPS ಅಂಗನವಾಡಿ ಶಾಲೆ. ಮಾಡಲ್ ಹೆಸರು ಇದು ಹೋಲೋಗ್ರಾಮ್. ಹೋಲೋಗ್ರಾಮ್ ಎಂಬುದು ತರಂಗಮುಖವನ್ನು ರೆಕಾರ್ಡ್ ಮಾಡಲು ಮತ್ತು ಮರುನಿರ್ಮಾಣ ಮಾಡಲು ಸಾಧ್ಯವಾಗುವ ಒಂದು ಸರಳ ತಂತ್ರಜ್ಞಾನವಾಗಿದೆ. ಹಾಗೂ ಇದು 3 ಆಯಾಮದ ಚಿತ್ರವನ್ನು ಉತ್ಪಾದಿಸುವ ವಿಧದಲ್ಲಿಯೂ ಸಹ ಪ್ರಸಿದ್ಧವಾಗಿದೆ. 3 ಆಯಾಮ ಅಂದರೆ ಉದ್ದ, ಅಗಲ, ಎತ್ತರ. ಉದ್ದ, ಅಗಲ, ಎತ್ತರ. ನನ್ನ ಹೆಸರು ದುಷ್ಯಂತ್ ಗೌಡ MR. ಇದು ಮ್ಯಾಗ್ನೆಟಿಕ್ ಟ್ರೈನ್. ಇದನ್ನು ಮ್ಯಾಗ್ನಿಯಂ ಟ್ರೈನ್ ಎಂದು ಸಹ ಕರೆಯುತ್ತಾರೆ. ಇದು ಮ್ಯಾಗ್ನೆಟಿಕ್ ರಿಫ್ಲೆಕ್ಷನ್ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನಾರ್ತ್ ಪೋಲ್ ಸೌತ್ ಪೋಲ್ ಆಗಿ, ಸೌತ್ ಪೋಲ್ ನಾರ್ತ್ ಪೋಲ್ ಆಗಿ ಒತ್ತಡದಿಂದ ಇದು ಮುಂದೆ ಸಾಗುತ್ತದೆ.
ನೆಲೆಯಲ್ಲಿ ಬಳಸ್ತಾರೆ ಗೊತ್ತಾ? ಟ್ರೈನಲ್ಲಿ ಬಳಸುತ್ತಾರೆ ಇದನ್ನು. ಮಾನ್ಯ GHPS ಸ್ಟೆಥೋಸ್ಕೋಪ್. ಎನ್ನುವರು. ಇದರಿಂದ ನಾವು ಹೃದಯದ ಬಡಿತ, ಏರಿಳಿತ ಹಾಗೂ ಅಸಹಜತೆ ಅಸಹಜತೆಯನ್ನು ತಿಳಿಯುತ್ತೇವೆ ಹಾಗೂ ಇದರಿಂದ ನಾವು ಶ್ವಾಸಕೋಶದ ಕಾರ್ಯನಿರ್ವಹಿಸಬಹುದು. ತೋರಿಸಿ ಹೆಂಗೆ ಯೂಸ್ ಮಾಡ್ತಾರನ್ನ. ಏನು ಕೇಳಿಸುತ್ತೆ? ಹೃದಯದ ಬಡಿತ ಕೇಳಿಸಲ್ವಾ? ಅದು ಸಾಮಾನ್ಯವಾಗಿದ್ದರೆ ಅದು ವ್ಯಕ್ತಿ ಆರೋಗ್ಯವಂತರಾಗಿರ್ತಾರಂತ. ಅದು ಜಾಸ್ತಿ ಅಥವಾ ಕಡಿಮೆ ಇದ್ದಾಗ ಬಡಿತ ಏನು ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ. ನಾನು 7ನೇ ತರಗತಿ ಓದುತ್ತಿದ್ದ GHPS ಮೈಗನಹಳ್ಳಿ ಶಾಲೆ. ನಾನು ಮಾಡುತ್ತಿರುವ ಪ್ರಾಜೆಕ್ಟ್ ರಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ಪ್ರತಿಫಲನವು ಯಾವುದೇ ವಸ್ತುವಿನ ಮೇಲ್ಮೈ ಬಡಿಯುವಾಗ ಅದೇ ಮಾಧ್ಯಮದಲ್ಲಿ ಬೆಳಕಿನ ಹಿಂದೆ ಕುದಿಯುವ ವಿದ್ಯಮಾನವಾಗಿದೆ. ಪ್ರತಿಬಿಂಬದ 2 ನಿಯಮಗಳೆಂದರೆ ಘಟನೆಯ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಸಾಮಾನ್ಯ ಹಂತದಲ್ಲಿ ಎಲ್ಲವೂ ಒಂದೇ ಸಮಾನತೆಯಲ್ಲಿ. ಹೇಳೋಣ. ಘಟನೆಯ ಕಿರಣ ಕನ್ನಡಿ ಮೇಲೆ ಬಿದ್ದು ಪ್ರತಿಫಲಿತ ಕಿರಣವಾಗಿ ಬರ್ತೈತೆ ಇಲ್ಲಿ. ಗುಡ್. ನನ್ನ ಹೆಸರು ಚರಣೇಶ್ವರ್, 7ನೇ ತರಗತಿ ಓದುತ್ತಿದ್ದೇನೆ. GHPS ಮೈಗನಹಳ್ಳಿ. ಟೇಬಲ್ ಲ್ಯಾಬ್. ಇದು ಓದಲು ಬರೆಯಲು ಉಪಯೋಗವಾಗಿದೆ. ಇದನ್ನು ಧನಾತ್ಮಕ ಋಣಾತ್ಮಕ ಆಗ್ರಹಗಳು ಸೇರಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ನಾವು ಮಾರ್ಪಡಿಸಲಾಗಿ ಬಳಸಿಕೊಳ್ಳುತ್ತೇವೆ. ಕಣ್ಣುಗಳಿಗೆ ಆರಾಮದಾಯಕವಾಗಿದೆ. ಎಕ್ಸಾಂಪಲ್ಗೆ ಬರೆಯೋಕ್ಕೆ ಓದೋಕ್ಕೆ ಯೂಸ್ ಮಾಡಿ. ನನ್ನ ಹೆಸರು ದರ್ಶನ್. 7ನೇ ತರಗತಿ GHPS ಮೈಗನಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಗೇಟ್ ಎಲೆಯನ್ನು ತೆರೆಯಲು ಮತ್ತು ಮುಚ್ಚಲು ಹೈಡ್ರಾಲಿಕ್ ಗೇಟ್ಗಳನ್ನು ಒತ್ತಡದ ಹೈಡ್ರಾಲಿಕ್ಗಳನ್ನು ಬಳಸುತ್ತವೆ. ಅವುಗಳಲ್ಲಿ ಹೆಚ್ಚಾಗಿ ನೀರಿನ ಸಂಸ್ಕರಣಾ ಘಟಕಗಳು, ಜಲವಿದ್ಯುತ್ ಸ್ಥಾವರಗಳು ಮತ್ತು ನೀರಾವರಿ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ತೋರಿಸು ಹೆಂಗೆ ಹೈಡ್ರಾಲಿಕ್ ಪ್ರೆಸ್ ಹೆಂಗೆ ವರ್ಕ್ ಆಗುತ್ತೆ ಗೇಟು. ಇದು ಏನಾಯಿತು? ನೀರಿನ ಒತ್ತಡದಿಂದ ಗೇಟನ್ನು ಓಪನ್ನು ಕ್ಲೋಸ್ ಮಾಡ್ತೀವಿ. ಹೌದಾ? ಕ್ಲೋಸ್ ಮಾಡು. ಇನ್ನೊಂದು ಸರ್ತಿ ಓಪನ್ ಮಾಡು. ಕ್ಲೋಸ್ ಮಾಡು. ಓಕೆ. ನನ್ನ ಹೆಸರು ಕೃಷ್ಣ. GHPS ಮೈಗನಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದೇನೆ. 7th ಸ್ಟ್ಯಾಂಡರ್ಡ್. ಮಾಡಲ್ ಹೆಸರು ಬೆಟ್ಟ ಗುಡ್ಡಗಳ ಮೇಲೆ ಈ ಫ್ಯಾನ್ ಗಾಳಿಯಿಂದ ತಿರುಗಿ ಕರೆಂಟನ್ನು ಉತ್ಪಾದಿಸುತ್ತದೆ. ಆದರೆ ಇಲ್ಲಿರುವ ಫ್ಯಾನ್ ವಿದ್ಯುತ್ತಿಂದ ಗಾಳಿ ಬಡಿಸುತ್ತದೆ. ವಿದ್ಯುತ್ ಶಕ್ತಿಯಿಂದ ಗಾಳಿ ಶಕ್ತಿಯಾಗಿ ಮಾರ್ಪಾಟಾಗಿದೆ. ತೋರಿಸು. ವಿದ್ಯುತ್ ಶಕ್ತಿ ಯಾವ್ದ್ರಲ್ಲಿದೆ ಇಲ್ಲಿ? ವಿದ್ಯುತ್ ಶಕ್ತಿ ಯಾವ್ದ್ರಲ್ಲಿದೆ? ಶೆಲ್ಲಲ್ಲಿ. ಶೆಲ್ಲಿಗೆ ಕನೆಕ್ಷನ್ ಕೊಟ್ಬಿಟ್ಟು ನೀನು ಏನು ಮಾಡಿದ್ಯಾ? ಈಗ ಏನಾಯ್ತು ಹೇಳು ಅಲ್ಲಿ? ಕರೆಂಟ್ ಅಂದರೆ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಯಿಂದ ಯಾವ ಶಕ್ತಿ? ಆಯ್ತು. ನನ್ನ ಹೆಸರು ದರ್ಶನ್ HV, 7th ಕ್ಲಾಸ್, GHPS ಮೈಗನಹಳ್ಳಿ ಶಾಲೆ. ನನ್ನ ಮಾಡಲ್ ಹೆಸರು ಆಟೋಮೆಟಿಕ್ ವಾಟರ್ ಪವರ್. ಯಾವ ಥರ ವರ್ಕ್ ಆಗುತ್ತಾ? ತೋರಿಸು. ಒಂದು ಬಾಟಲಿನಲ್ಲಿ ನೀರನ್ನು ಒಯ್ದಾಗ ನೀರು ವಾಪಸ್. ಇಲ್ಲಿ ನೀರು ಅಥವಾ ಗಾಳಿಯ ಒತ್ತಡ? ಗಾಳಿಯ ಒತ್ತಡವಿದೆ. ಗಾಳಿಯ ಒತ್ತಡದಿಂದ ನೀರು ತಾನಾಗೆ ಇಲ್ಲಿ ಮೇಲ್ಗಡೆ ಪಂಪ್ ಆಗಿ ಬರ್ತೈತೆ. ಹೌದಾ? ಇಲ್ಲಿ ಹೆಸರು ಕೃತಿಕಾ. ನಾನು ಓದುತ್ತಿರುವ ಶಾಲೆ ಹೆಸರು GHPS ಮೈಗನಹಳ್ಳಿ. ನಾನು ಓದುತ್ತಿರುವ 7th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ಇದು ಸೂರ್ಯಗ್ರಹಣ, ಚಂದ್ರಗ್ರಹಣ ಹೇಗೆ ಆಗುತ್ತದೆ ಎಂದು ತಿಳಿಸಿಕೊಡುತ್ತೇನೆ. ಭೂಮಿ ಹಾಗೂ ಸೂರ್ಯನ ಮಧ್ಯ ಚಂದ್ರ ಬಂದಾಗ ಅದನ್ನು ಸೂರ್ಯಗ್ರಹಣ ಎನ್ನುವುದು. ಸೂರ್ಯ ಹಾಗೂ ಚಂದ್ರನ ಮಧ್ಯೆ ಭೂಮಿ ಬಂದಾಗ ಅದನ್ನು ಚಂದ್ರಗ್ರಹಣ ಎನ್ನುವುದು. ಸುಮಾರು 7ನೇ ತರಗತಿ GHPS ಮೈಗನಹಳ್ಳಿ. ಒಂದು ಲೋಟ ಕರೆಂಟು ಆಮೇಲೆ ನೀರು ಹಾಕು, ಆಮೇಲೆ ಉಪ್ಪು ಹಾಕು. ಇದು ಧನಗ್ರಹ ಋಣಗ್ರಹ. ಧನಗ್ರಹಕ್ಕೆ ಹತ್ಕೊಳ್ಳಿಲ್ಲ. ಧನಗ್ರಹ ಋಣಗ್ರಹ ಅಂತ ಹತ್ಕೊತು. ಧನಗ್ರಹ ಋಣಗ್ರಹ ಸೇರಿ
ವಿದ್ಯುತ್ ಶಕ್ತಿ ಉರಿಯುತ್ತದೆ. ನನ್ನ ಹೆಸರು ರಶ್ಮಿ. GHPS ಮೈಗನಹಳ್ಳಿ 7ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡಿದ ಪ್ರಾಜೆಕ್ಟ್ ಹ್ಯೂಮನ್ ಹಾರ್ಟ್ ಮಾಡೆಲ್. ಹ್ಯೂಮನ್ ಹಾರ್ಟ್ ಹೃದಯವು ದೇಹದಾದ್ಯಂತ ರಕ್ತವನ್ನು ತಲುಪಿಸುತ್ತದೆ. ದೇಹದ ಅಂಗಗಳು ಶ್ವಾಸಕೋಶಗಳಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ಸಹ ತಲುಪಿಸುತ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್ನಂತಹ ಕೆಲವು ತ್ಯಾಜ್ಯ ಉತ್ಪನ್ನಗಳನ್ನು ಸಹ ತೆಗೆದುಹಾಕುತ್ತದೆ. ಹೃದಯವು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಹೃದಯದ ಮೇಲ್ಭಾಗದ ಕೋಣೆಗಳನ್ನು ಹೃತ್ಕರ್ಣ, ಕೆಳಭಾಗದ ಕೋಣೆಗಳನ್ನು ಹೃತ್ಕಕ್ಷಿ ಎಂದು ಕರೆಯಲ್ಪಟ್ಟಿದೆ. ಅಶುದ್ಧ ರಕ್ತವು ಮೇಲ್ಭಾಗದ ಕೋಣೆಗಳು ಕೆಳ ಕೋಣೆಗಳಿಗೆ ಅಶುದ್ಧ ರಕ್ತವನ್ನು ಪಂಪ್ ಮಾಡುತ್ತದೆ. ಇಲ್ಲಿಂದ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಲ್ಲಿ ಶುದ್ಧ ರಕ್ತವಾಗಿ ಮಾಡಲ್ಪಟ್ಟು ಇಲ್ಲಿಗೆ ಬಂದು ಶೇಖರಣೆಗೊಂಡು ಇಲ್ಲಿಂದ ಹೃದಯಕ್ಕೆ ಹಿಂತಿರುಗುತ್ತದೆ. ಹೃದಯಕ್ಕೆ ಬಂದ ರಕ್ತವು ದೇಹದ ಅಂಗಗಳಿಗೆ ಹೃದಯ ಪಂಪ್ ಮಾಡುತ್ತದೆ. ಇದನ್ನು ಅಶುದ್ಧ ರಕ್ತ ಏಕೆ ಎನ್ನುತ್ತಾರೆಂದರೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೊಂದಿರುತ್ತದೆ. ಇದನ್ನು ಶುದ್ಧ ರಕ್ತ ಏಕೆ ಎನ್ನುತ್ತಾರೆಂದರೆ ಇದರಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೊಂದಿರುತ್ತದೆ. ಇದು ನೀರಿನ ಒತ್ತಡದಿಂದ ನಾವು ಯಾವ್ದಾರ ವಸ್ತುವಿನ ಮೇಲೆ ಹಚ್ಚನ್ನು ಹಾಕಬಹುದು. ಎತ್ತು ಇಲ್ಲಿ ಹಚ್ಚು ಬಿದ್ದೈತಲ್ಲ ಈ ಥರ. ಮತ್ತೆ ದೊಡ್ಡ ದೊಡ್ಡ ವಸ್ತುಗಳನ್ನ ಪುಡಿ ಮಾಡಲು ಬಳಸ್ಬೋದು.